Dear friends, welcome to my YouTube ಚಾನಲ್. ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ಏನು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಇವುಗಳ ಅಡಿಯಲ್ಲಿ ಹಲವಾರು ವಿಡಿಯೋಸ್ಗಳನ್ನು ಮಾಡಿದ್ದೇವೆ. ನಮ್ಮ ಈ ಕೋರ್ಸ್ಗಳು 3 ಹಂತಗಳಲ್ಲಿ ನಡೀತಾ ಇದೆ. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಅಂಡ್ ಕಂಪೋಸಿಷನ್. ಈಗಾಗಲೇ ನಾವು ಗ್ರಾಮರ್ದಲ್ಲಿ ಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗ ಇದು. ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅನ್ನ ಟೆನ್ಸ್ ಚಾಪ್ಟರ್ ಅಥವಾ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ 15-20 ನಿಮಿಷ ಡೈಲಿ ಹೇಳ್ತಿರ್ತೀವಿ ನಾವು ಅದನ್ನ. ಅದು ನಿಮ್ಮ ಶಬ್ದ ಸಂಪತ್ತನ್ನ ಹೆಚ್ಚಿಸಕ ನಾವು ಮಾಡುವಂತ ಪ್ರಯತ್ನ. ಡೈಲಿ ಒಂದೊಂದು ಬೇರೆ ಬೇರೆ ಚಾಪ್ಟರ್ಸ್ ಅನ್ನ ತಗೊಳ್ತಾ ಇದೀವಿ, ಟಾಪಿಕ್ಸ್ ಅನ್ನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ. ಅದು ಇಡಿಯಮ್ಸ್ ಇರ್ಬೋದು, ಇವತ್ತು ಇಡಿಯಮ್ ತಗೊಂಡಿವಿ. ಅಂಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ವರ್ಬ್ಸ್ ಇರ್ಬೋದು, ಸಿನಾನಿಮ್ಸ್, ಎಂಟಾನಿಮ್ಸ್. ಈ ತರ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂತ ಟಾಪಿಕ್ಸ್ ಗಳನ್ನು ತಗೊಂಡು ಅವನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದು ಒಂದು 15-20 ನಿಮಿಷ ಆದ ನಂತರ ನಾವು ಗ್ರಾಮರ್ ಟಾಪಿಕ್ ಅನ್ನ ಹೇಳ್ತಾ ಹೋಗ್ತೀವಿ. ಅದು ಕಂಪೋಸಿಷನ್ ಪಾರ್ಟ್ ಅನ್ನ ಇಡೀ ಗ್ರಾಮರ್ ಕೋರ್ಸ್ ಮುಗಿದಾದ್ಮೇಲೆ ನಾವು ಚಾಲೂ ಮಾಡ್ತೀವಿ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ. ಲೆಟರ್ ರೈಟಿಂಗ್ ಬರೆಯೋದು ಹೇಗೆ, ಪ್ಯಾರಾಗ್ರಾಫ್ ರೈಟಿಂಗ್ ಬರೆಯೋದು ಹೇಗೆ, ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ, PSI ಗೆ ಬರ್ತದೆ ಎಲ್ಲ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ. ಈಗ ಇದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಇವತ್ತಿನ ಚಾಪ್ಟರ್ ಇಡಿಯಮ್ಸ್. ನಾ ಬೇರೆ ಬೇರೆ ಕ್ವಶನ್ ಪೇಪರ್ ಬಿಡಿಸುವಾಗನು ಇದ್ರ ಬಗ್ಗೆ ಹೇಳಿರ್ತೀನಿ ನಾನು. ರಿಪೀಟೆಡ್ ಆಗ್ತಾವ. ಯಾವಾಗ ನೀವು ರಿಪಿಟೇಷನ್ ಮಾಡ್ತೀರಿ ಅವಾಗ ಹೆಚ್ಚು ನೆನಪು ಉಳಿತಾವ. ಓಕೆ, ಸೆಪರೇಟ್ ಆಗಿನೂ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ದಲ್ಲಿ ಬಂದಾಗ ಅವಾಗೂ ಸಹಿತ ಇದ್ರ ಬಗ್ಗೆ ಹೇಳಿರ್ತೀನಿ. ಅದನ್ನು ನೋಡ್ಬೋದು ನೀವು. ಈಗ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಇದು ಇಡಿಯಮ್ಸ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದ್ದೇ ಇರ್ತದ. ಮತ್ತ ನಾವು ಮಾತಾಡುವಾಗ ಸಾಂದರ್ಭಿಕವಾಗಿ ಇಡಿಯಮ್ಸ್ ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಒಂದು ಸ್ಪೀಚ್ ಬಹಳ ಚೆನ್ನಾಗಿರ್ತದೆ, ಬ್ಯೂಟಿಫುಲ್ ಆಗಿರ್ತದೆ. ಹಂಗಂತೇಳಿ ನನಗೆ ಇಡಿಯಮ್ಸ್ ಬಹಳ ಗೊತ್ತಿದೆ ಅಂತ ಅನ್ಕೊಂಡು ಬಹಳಷ್ಟು ನಮ್ಮ ಮಾತುಗಳಲ್ಲಿ ಅವುಗಳನ್ನು ಯೂಸ್ ಮಾಡಬಾರ್ದು. ಸಾಂದರ್ಭಿಕವಾಗಿ ಮಾತ್ರ ಯೂಸ್ ಮಾಡ್ಬೇಕು. ಓಕೆ, ಇವತ್ತಿನ ಇಡಿಯಮ್ಸ್ ABC. ಇಡಿಯಮ್ಸ್ ಅಂದ್ರೆ ದೀಸ್ ಆರ್ ದಿ ಎಕ್ಸ್ಪ್ರೆಷನ್ಸ್ which have no literal meaning. They have special meaning understood by the common usage. ಸ್ಪೆಷಲ್ ಮೀನಿಂಗ್ ಇರ್ತದ ಅದಕ್ಕೆ. ಇಡಿಯಮ್ಸ್ ಅಂದ್ರೆ ಲಿಟರಲ್ ಮೀನಿಂಗ್ ಇರುವುದಿಲ್ಲ. ಲಿಟರಲ್ ಮೀನಿಂಗ್ ಅಂದ್ರೆ ABC ಅಂದ್ರೆ ಏನ್ ಹೇಳ್ತೀರಿ ನೀವು, ಅಲ್ಫಾಬೆಟ್ಸ್ ಅಂದ್ಬಿಡ್ತೀರಿ. ಆದ್ರೆ ಅಲ್ಫಾಬೆಟಿಂಗ್ ಅಂತೇಳಿ ಮೀನಿಂಗ್ ಇರುವುದಿಲ್ಲ ಅದಕ್ಕೆ. ಅದ್ರ ಮೀನಿಂಗ್ ಬೇರೆ ಇರ್ತದ. ಈಗ ಅಬೋ ಅಂದ್ರೆ ಮೇಲೆ, ಬೋರ್ಡ್ ಅಂದ್ರೆ ಈ ಬೋರ್ಡು, ಬ್ಲ್ಯಾಕ್ ಬೋರ್ಡು, ರೈಟಿಂಗ್ ಬೋರ್ಡು, ಈ ಅಂತ ಅರ್ಥ ಬರ್ತದೆ. ಇದು ಲಿಟರಲ್ ಮೀನಿಂಗ್ ಇದು. ಬಟ್ ಇದ್ರ ಮೀನಿಂಗ್ ಬೇರೆನೆ ಇರ್ತದೆ, ಸ್ಪೆಷಲ್ ಮೀನಿಂಗ್ ಇರ್ತದೆ ಇದಕ್ಕೆ. ಆ ಸ್ಪೆಷಲ್ ಮೀನಿಂಗ್ ಇರುವುದಕ್ಕೇನೆ ಇಡಿಯಮ್ಸ್ ಅಂತ. ಇಡಿಯಮ್ಸ್ ಆರ್ ದಿ ಎಕ್ಸ್ಪ್ರೆಷನ್ಸ್ ವಿಚ್ ಹ್ಯಾವ್ ನೋ ಲಿಟರಲ್ ಮೀನಿಂಗ್ ಬಟ್ ಹ್ಯಾವ್ ಸ್ಪೆಷಲ್ ಮೀನಿಂಗ್ ಅಂಡರ್ಸ್ಟುಡ್ ಬೈ ದಿ ಕಾಮನ್ ಯೂಸೇಜ್. ಓಕೆ, ಲೈಕ್ ದಿಸ್. ಈಗ ABC ಅಂತ. ABC ಅಂದ್ರೆ ಎಲಿಮೆಂಟರಿ ನಾಲೆಡ್ಜ್, ಮೂಲ ಜ್ಞಾನ. ಏನು ಬೇಸಿಕ್ ನಾಲೆಜ್ ಅಂತಾರಲ್ಲ, ಬೇಸಿಕ್ ನಾಲೆಜ್, ಅದಕ್ಕೆ ABC ಅಂತಾರ. ಈ ಫಾರ್ ಎಕ್ಸಾಂಪಲ್, ಹಿ ಡಸಂಟ್ ಹ್ಯಾವ್ ABC ನಾಲೆಜ್ ಅಂದ್ರೆ ಅವನಿಗೆ ಮೂಲ ಜ್ಞಾನನ ಇಲ್ರಿ, ಬೇಸಿಕ್ ನಾಲೆಜ್ನ ಇಲ್ರಿ ಅಂತ ಹೇಳಕ ಹಿ ಹ್ಯಾಸ್ ನೋ ABC ನಾಲೆಜ್, ಹಿ ಡಸಂಟ್ ಹ್ಯಾವ್ ನಾಲೆಜ್ ಆಫ್ ABC. ಈ ತರ. ಓಕೆ, ಎಲಿಮೆಂಟರಿ ನಾಲೆಜ್ ಅದು ಅಫರ್ಮೇಟಿವ್ ಆದ್ರೂ ಇರ್ಲಿ, ನೆಗೆಟಿವ್ ಆದ್ರೂ ಇರ್ಲಿ. ಓಕೆ, ಲೈಕ್ ದಿಸ್. ಪ್ರಶ್ನಾರ್ಥಕ ವಾಕ್ಯನೂ ಆಗಿರ್ಬೋದು. ಅಬೋ ಬೋರ್ಡ್. ಅಬೋ ಬೋರ್ಡ್ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್, ವಿತೌಟ್ ಟ್ರಿಕ್ರಿ. ಇದೇನು ವಿತೌಟ್ ಟ್ರಿಕ್ರಿ. ವಿತೌಟ್ ಟ್ರಿಕ್ರಿ, ಸ್ಟ್ರೇಟ್ ಫಾರ್ವರ್ಡ್ ವಿತೌಟ್ ಟ್ರಿಕ್. ಸ್ಟ್ರೇಟ್ ಫಾರ್ವರ್ಡ್ ಅಂದ್ರೆ
ಮುಚ್ಚುಮರೆ ಇಲ್ಲದೆ, ಪ್ರಾಮಾಣಿಕತೆ. ಓಕೆ, ಲೀಗಲ್ ಆಗಿ, ಡನ್ ಇನ್ ಎ ಲೀಗಲ್ ವೇ. ಅಬೋವ್ ಬೋರ್ಡ್, ಸ್ಟ್ರೇಟ್ ಫಾರ್ವರ್ಡ್, ವಿತೌಟ್ ಟ್ರಿಕರಿ, ಯಾವುದೇ ವಂಚನೆ ಇಲ್ಲದೆ ಆನೆಸ್ಟ್ ಆಗಿ ಇರೋದು, ಅದಕ್ಕೇನಂತಾರ ಅಬೋವ್ ಬೋರ್ಡ್ ಅಂತಾರ. ಫಾರ್ ಎಕ್ಸಾಂಪಲ್, ದ ಸೆಲೆಕ್ಷನ್ ಪ್ರೊಸೆಸ್ ವಾಸ್ ಅಬೋವ್ ಬೋರ್ಡ್. ದ ಸೆಲೆಕ್ಷನ್ ಪ್ರಾಸೆಸ್ ವಾಸ್ ಡನ್ ಅಬೋವ್ ಬೋರ್ಡ್ ಅಂದ್ರೆ ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾವುದೇ ಏನು ವಂಚನೆ ಇಲ್ಲದೆ, ಮೋಸತನವಿಲ್ಲದೆ ಆ ಸೆಲೆಕ್ಷನ್ ಪ್ರಾಸೆಸ್ ನಡೀತು ಅಂತ ಅರ್ಥ. ಅದಕ್ಕೆ ಅಬೋವ್ ಬೋರ್ಡ್ ಅಂತ. ಸ್ಟ್ರೇಟ್ ಫಾರ್ವರ್ಡ್, ವಿತೌಟ್ ಟ್ರಿಕ್ರಿ. ಟ್ರಿಕ್ರಿ ಅಂದ್ರೆ ವಂಚನೆ, ಓಕೆ, ಮೋಸ, ಇಲ್ಲಿಗಲ್, ಅನ್ಯಾಯ, ಈ ತರ ಅನ್ಯಾಯ ಇಲ್ಲದೇನೆ ಆಗೋದು, ಮೋಸ ವಂಚನೆ ಇಲ್ಲದೇನೆ ಆಗೋದು. ಓಕೆ, ಅದಕ್ಕೆ ಅಬೋವ್ ಬೋರ್ಡ್ ಅಂತ. ಅಬೋವ್ ಬೋರ್ಡ್. ನೆಕ್ಸ್ಟ್ ಒನ್, ಎ ಬೆಡ್ ಆಫ್ ರೋಸಸ್, ಎನ್ ಈಸಿ ಆರ್ ಕಂಫರ್ಟಬಲ್ ಪ್ಲೇಸ್. ಈ ಪ್ಲೇಸ್ ಇರ್ಬೋದು, ಲೈಫ್ ಇರ್ಬೋದು, ಸಮಥಿಂಗ್ ಎಲ್ಸ್. ಅದಕ್ಕೇನಂತಾರೆ ಎ ಬೆಡ್ ಆಫ್ ರೋಸಸ್. ಈಗ ಹೇಳ್ತಿರ್ತಾರೆ ನೋಡು, ಕಾಮನ್ ಆಗಿ ಬಳಸ್ತಿರ್ತಾರೆ, ಲೈಫ್ ಈಸ್ ನಾಟ್ ಬೆಡ್ ಆಫ್ ರೋಸಸ್ ಅಂತಿರ್ತಾರೆ. ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ. ಹೌದಂತನೂ ಹೇಳ್ಬೋದು ನೀವು. ಅದು ಏನ್ ಮಾತಾಡ್ತಿರ್ತೀರಿ ಅದ ಬಳಸ್ತಿರ್ಬೇಕು, ಅದನ್ನ ಸಾಂದರ್ಭಿಕವಾಗಿ ಬಳಸ್ತಿರ್ಬೇಕು. ಲೈಫ್ ಈಸ್ ಬೆಡ್ ಆಫ್ ರೋಸಸ್ ಅಂತಾನು ಹೇಳ್ಬೋದು, ಲೈಫ್ ಈಸ್ ನಾಟ್ ಬೆಡ್ ಆಫ್ ರೋಸಸ್ ಅಂತಾನು ಹೇಳ್ಬೋದು ನೀವು. ಲೈಕ್ ದಿಸ್ ಅಂದ್ರ ಸುಖದ ಸುಪ್ಪತ್ತಿಗೆ ಅಂತ ನೋಡಿ. ಈಸಿ ಅಂಡ್ ಕಂಫರ್ಟಬಲ್ ಪ್ಲೇಸ್. ಈಸಿ ಆಗಿರೋದು, ಕಂಫರ್ಟಬಲ್ ಆಗಿರುವುದು, ಸಮಾಧಾನಕರ ಆಗಿರುವುದು, ಸಂತೋಷಕರವಾಗಿರುವುದು. ಓಕೆ, ಅದಕ್ಕೆ ಬೆಡ್ ಆಫ್ ರೋಸಸ್ ಹೇಳಿದ್ನಲ್ಲ. ನೀವು ಅಫರ್ಮೇಟಿವ್ ಆಗಿನೂ ಯೂಸ್ ಮಾಡಬಹುದು, ಅದನ್ನೇ ನೆಗೆಟಿವ್ ಆದ್ರೂ ಯೂಸ್ ಮಾಡಬಹುದು, ಇಂಟ್ರಾಗೇಟಿವ್ ನಲ್ಲಿನೂ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್, ABC ಎಲಿಮೆಂಟರಿ ನಾಲೆಜ್. ಅಬೋವ್ ಬೋರ್ಡ್, ಸ್ಟ್ರೇಟ್ ಫಾರ್ವರ್ಡ್, ವಿತೌಟ್ ಟ್ರಿಕರಿ, a bed of roses, an easy or comfortable place. Next, at best. At best ಅಂದ್ರೆ in the best possible way. ಏನು ಉತ್ತಮ ರೀತಿಯಿಂದ ಅಂತ. The work was done in the best possible way. ಉತ್ತಮ ರೀತಿಯಾಗಿ ಒಂದು ಕೆಲಸ ಆಗುವುದು, ಅದಕ್ಕೇನಂತಾರ at best ಅಂತ. at best ಅಂದ್ರೆ in the best possible way. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಉತ್ತಮ ರೀತಿಯಿಂದ ಕೆಲಸ ಆಗುವುದು, ಏನೇ ಇರಲಿ ಸಾಂದರ್ಭಿಕವಾಗಿ. ಅದಕ್ಕೇನಂತಾರ at best in the best possible way. A bit of one's mind, a good scolding. ನೋಡ್ರಿ, ಚೆನ್ನಾಗಿ ಬೈದು ಬುದ್ಧಿ ಹೇಳುವುದು ಅಂತಾರಲ್ಲ, ಅದಕ್ಕ a bit of one's mind. ಒನ್ಸ್ ಅಂತಂದ್ರೆ ಇಲ್ಲಿ ಹರ್ ಮೈಂಡ್, ಹೀಸ್ ಮೈಂಡ್ ಏನಾದ್ರೂ ಹೇಳ್ಬೋದು ನೀವು, ಅಲ್ಲಿ ಒನ್ಸ್ ಅಂತ ಯೂಸ್ ಮಾಡಿರ್ತೀವಿ ನಾವು ಅಷ್ಟೇ. ಓಕೆ, ಅ ಬಿಟ್ ಆಫ್ ಒನ್ಸ್ ಮೈಂಡ್ ಅಂದ್ರೆ ಎ ಗುಡ್ ಸ್ಕೋಲ್ಡಿಂಗ್. ಸ್ಕೋಲ್ಡಿಂಗ್ ಅಂದ್ರೆ ಬೈದು, ಗುಡ್ ಸ್ಕೋಲ್ಡಿಂಗ್ ಅಂದ್ರೆ ಬೈದು ಬುದ್ಧಿ ಹೇಳೋದು. ಸಿಟ್ಟಿನಿಂದ ಆಗಿರ್ಬೋದು ಅದು, ಬಟ್ ಇಟ್ ಈಸ್ ಗುಡ್ ಸ್ಕೋಲ್ಡಿಂಗ್. ಚೆನ್ನಾಗಿ ಬೈದು ಬುದ್ಧಿ ಹೇಳಿದ್ರಿ ಅಂತಾರಲ್ಲ, ಆ ಅರ್ಥ ಇದು. ಯಾವುದು? ಅ ಬಿಟ್ ಆಫ್ ಒನ್ಸ್ ಮೈಂಡ್. ನೋಡ್ರಿ, ಮನಸ್ಸು ಅನ್ನೋದು ವರ್ಡ್, ಇದಕ್ಕ ಏನಿದೆ ಮೀನಿಂಗ್? ಮನಸ್ಸು, ಮೈಂಡ್. ಬಟ್ ಅರ್ಥ ಬೇರೆ ಆಗುತ್ತೆ ನೋಡ್ರಿ. ಈ ಲಿಟರಲ್ ಮೀನಿಂಗ್ ತಗೊಳ್ತಾ ಇಲ್ಲ ನಾವು. ಈ ವರ್ಡಿನ ಲಿಟರಲ್ ಮೀನಿಂಗ್ ಇಲ್ಲ, ಸ್ಪೆಷಲ್ ಮೀನಿಂಗ್ ಇದೆ. ಎ ಬಿಟ್ ಆಫ್ ಒನ್ಸ್ ಮೈಂಡ್ ಅಂದ್ರೆ ಎ ಗುಡ್ ಸ್ಕೋಲ್ಡಿಂಗ್. ಶಿ ಗೇವ್ ದ ಮ್ಯಾನೇಜರ್ ಎ ಬಿಟ್ ಆಫ್ ಹರ್ ಮೈಂಡ್ ಅಂತ. ಫಾರ್ ಪುವರ್ ಸರ್ವಿಸ್. ಪುವರ್ ಸರ್ವಿಸ್ ಕೊಟ್ಟಿದ್ದಕ್ಕವ ಮ್ಯಾನೇಜರ್ಗ, ಆಕಿ ಮ್ಯಾನೇಜರ್ ಬೈದ್ರು, ಚೆನ್ನಾಗಿ ಬುದ್ಧಿ ಹೇಳಿದ್ರು ಅಂತ. ಶಿ ಗೇವ್ ದ ಮ್ಯಾನೇಜರ್ ಎ ಬಿಟ್ ಆಫ್ ಹರ್ ಮೈಂಡ್ ಫಾರ್ ಹೀಸ್ ಪುವರ್ ಸರ್ವಿಸ್. ಲೈಕ್ ದಿಸ್. ಇಂಥವಕ್ಕೇನಂತಾರೆ? ಇಡಿಯಮ್ಸ್ ಅಂತ. ನಾವು ಗ್ರಾಮರ್ ಹೇಳುವಾಗ ಪ್ರತಿದಿನನೂ ಒಂದು 15 ನಿಮಿಷ, 10 ನಿಮಿಷ, 20 ನಿಮಿಷಗಳ ಕಾಲ ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ತಗೊಂಡು ನಾನು ಈ ತರ ಪ್ರಾಕ್ಟೀಸ್ ಮಾಡಿಸ್ತಿರ್ತೇನೆ. ನಿಮ್ಮಲ್ಲಿ ಒಂದು ವೊಕ್ಯಾಬ್ಯುಲರಿ ಜಾಸ್ತಿ ಆಗ್ಲಿ ಅಂತೇಳಿ. ಮತ್ತ ಇವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಡೈರೆಕ್ಟ್ ಆಗಿ ಬರ್ತಿರ್ತಾವ. ಬಹಳ ಉಪಯುಕ್ತವಾದಂತ ಟಾಪಿಕ್ಸ್ ಗಳಿವೆ. ಓಕೆ, ಇಡಿಯಮ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಫ್ರೇಸಲ್ ವರ್ಬ್ಸ್ ಆಗಿರ್ಬೋದು. ಓಕೆ, ನಾವು ಈಗಾಗಲೇ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಅವುಗಳ 3 ಫಾರ್ಮ್ ಅನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಗ್ರಾಮರ್ ಟಾಪಿಕ್.
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಗ್ರಾಮರ್ದಲ್ಲಿ ಟೆನ್ಸ್ ಅನ್ನ ಶುರು ಮಾಡಿದ್ದೀವಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4 ಪಾರ್ಟ್ಗಳು: ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆ ಪಾಸ್ಟ್ ಟೆನ್ಸ್: ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನಾವು ಹಾಗೇನೆ ಫ್ಯೂಚರ್ ಟೆನ್ಸ್: ಸಿಂಪಲ್, ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಟೋಟಲ್ ಆಗಿ 15 ಟೆನ್ಸ್ಗಳದಾವ. ಆ 15 ಟೆನ್ಸ್ ಅಂಡರ್ದಲ್ಲಿ 4 ಏನು ವಾಕ್ಯಗಳು ಬರ್ತಿರ್ತಾವ: ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಟೋಟಲ್ ಆಗಿ 60 ವಾಕ್ಯಗಳನ್ನ ನೀವು ಕಲಿತೀರಿ. ಈ ಟೆನ್ಸ್ ಚಾಪ್ಟರ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಇದು ಇಲ್ಲದೇ ಇದ್ರೆ, ನಿಮಗೆ ಬರದೇ ಇದ್ರೆ ಬೇರೆ ಬಹಳಷ್ಟು ಗ್ರಾಮರ್ ಟಾಪಿಕ್ಸ್ಗಳು ಅರ್ಥ ಆಗುದಿಲ್ಲ. ಹೀಗಾಗಿ ಟೆನ್ಸ್ ಅನ್ನ ಬಹಳ ಏನು ಅರ್ಥಪೂರ್ಣವಾಗಿ ಕಲಿಬೇಕು, ಮತ್ತ ಏನು ನೀಟಾಗಿ ಕಲಿಬೇಕು. ಯಾವುದೇ ತರ ಕನ್ಫ್ಯೂಷನ್ ಇಟ್ಕೊಳ್ಬಾರ್ದು. ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟೆನ್ಸ್ ನಲ್ಲಿನೂ ಸಹಿತ ಬಹಳಷ್ಟು ಕ್ವಶನ್ಸ್ಗಳು ಬರ್ತಿರ್ತಾವ. ಮತ್ತು ಬೇರೆ ಟಾಪಿಕ್ಸ್ ಅನ್ನು ಬಿಡಿಸ್ಬೇಕಾದ್ರೂ ಸಹಿತ ಈ ಟೆನ್ಸ್ ಬೇಕೇ ಬೇಕಾಗತ್ತೆ. ಓಕೆ, ಲೈಕ್ ದಿಸ್. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಅದೀವಿ ನಾವು. ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪ್ರೆಸೆಂಟ್ ಟೆನ್ಸ್. ಇದ್ರ ಟು ಬಿ ಫಾರ್ಮ್ ಯಾವ: ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಓಕೆ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್, ಹ್ಯಾಸ್. ಬಟ್ ಇಲ್ಲಿ ಹ್ಯಾವ್, ಹ್ಯಾಸ್ ಮುಂದೆ ಬೀನ್ ಬರ್ತದ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹ್ಯಾವ್, ಹ್ಯಾಸ್ ಮುಂದೆ ಬೀನ್ ಅಂತ ಬರ್ತದ. ಬೀನ್ ಅಂತ ಪದ ಯಾಕೆ ಬರ್ತದಂದ್ರೆ ಅದು ಕಂಟಿನ್ಯೂಸ್ ಅನ್ನ ತೋರ್ಸೋದಕ್ಕಾಗಿ ಬಂದಿರ್ತದ. ಕ್ರಿಯೆ ಕಂಟಿನ್ಯೂ ಆಗಿ ನಡೀತಾ ಇದೆ ಅಂತ ತೋರ್ಸೋದಕ್ಕಾಗಿ ಬೀನ್ ಪದ ಬಂದಿರ್ತದ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಬೀನ್ ಬಂದಿರುವುದಿಲ್ಲ. ಓಕೆ, ಲೈಕ್ ದಿಸ್. ಅಂಡ್ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್. ಇಲ್ಲಿ ಇವಕ್ಕೆ ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಮಾತ್ರ ಹೇಳ್ತಿರ್ತೀವಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್ ಮುಂದೆ ವರ್ಬ್ ಇರ್ತಾವ, ಮೇನ್ ವರ್ಬ್ ಇರ್ತಾವ. ಅದಕ್ಕೆ ಇವಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಇಲ್ಲೇ ಟು ಬಿ ಫಾರ್ಮ್ ಅಂತ ಕರಿತೀವಿ. ಟು ಬಿ ಅಂದ್ರೆ ಇರುವಿಕೆ, ಲೈಕ್ ದಿಸ್. ಹಾಗೇನೆ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಟು ಬಿ ಫಾರ್ಮ್ ವಾಸ್, ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್, ಎಲ್ಲಾ ಸಬ್ಜೆಕ್ಟ್ಸ್ಗೂ ಡಿಡ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್, ವರ್. ನೋಡ್ರಿ, ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್, ವರ್. ಇವಕ್ಕೆ ಟು ಬಿ ಫಾರ್ಮ್ ಅಂತೀವಿ. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ನು ವಾಸ್, ವರ್. ಇಲ್ಲಿ ಇವಕ್ಕೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಮೇನ್ ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಅಲ್ಲಿ ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್ ಮುಂದೆ ವರ್ಬ್ ಇದೆ ಅಂತ ಹೇಳಿದೆ. ಅಲ್ಲಿಯೂ ಸಹಿತ ಅವು ಮೇನ್ ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಅವು. ದಿಸ್ ಈಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೀನಿ. ಪ್ರತಿಯೊಂದು ಏನೋ ಟೆನ್ಸ್ ಅನ್ನ ಡಿಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಿಂದಿನ ವಿಡಿಯೋಸ್ ಗಳನ್ನ ನೋಡಿ ನೀವು ಈ ವಿಡಿಯೋವನ್ನ ನೋಡ್ಬೇಕು. ಇಲ್ಲದೇ ಇದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅರ್ಥ ಆಗುತ್ತಾ, ಬಟ್ ಒಂದು ಕ್ಲಾರಿಟಿ ಸಿಗುತ್ತಲ್ಲ. ಓಕೆ, ನಾವು 8 ವಿಡಿಯೋಸ್ ಗಳನ್ನ ಮಾಡಿದೀವಿ, ಇಂಟ್ರೊಡಕ್ಷನ್ ಕ್ಲಾಸ್ ಅಂತೇಳಿ. ಆ 8 ವಿಡಿಯೋಸ್ ಗಳನ್ನ ನೋಡಿ ಪ್ರೆಸೆಂಟ್ ಟೆನ್ಸ್ ದಿಂದ ನೀವು ನೋಡ್ತಾ ಬರ್ರಿ. ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತದ. ಇಲ್ಲದೇ ಇದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತ. ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್, ಗೊಂದಲ, ಡೌಟ್ಸ್ ಸ್ಟಾರ್ಟ್ ಆಗ್ತಾವ. ಓಕೆ, ಈಗ ನೋಡ್ರಿ, ಇದ್ರ ಫಾರ್ಮುಲಾ ಏನು: ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ನೀವು ತಿಳ್ಕೊಡ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಟೆನ್ಸ್ ಅಂತ ಏನು ಬಂದಾಗ ಅಲ್ಲಿ ಯಾವಾಗ್ಲೂ ವರ್ಬ್ V1 ING ನೇ ಇರ್ತದೆ. ವರ್ಬಿಗೆ ING ಫಾರ್ಮ್ ಆಡ್ ಆಗಿರ್ತದೆ. ನೀವು ತಿಳ್ಕೋಬೇಕು, ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೇಮ್ ಫಾರ್ಮುಲಾ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸೇಮ್ ಫಾರ್ಮುಲಾ. ಇಲ್ಲಿ ಸಬ್ಜೆಕ್ಟ್
ಹೆಲ್ಪಿಂಗ್ ವರ್ಬ್ V1 ING ಆಬ್ಜೆಕ್ಟ್. ಅಲ್ಲಿ ಆಮ್ ಈಸ್ ಆರ್ ಇರ್ತದ, ಇಲ್ಲಿ ವಾಸ್ ವರ್ ಇರ್ತದ. ಹೆಲ್ಪಿಂಗ್ ವರ್ಬ್ ಅಷ್ಟೇ ಡಿಫ್ರೆನ್ಸ್. ಹಾಗಾದ್ರೆ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಹಿಂದಿನ ವಿಡಿಯೋದಲ್ಲಿ ಹೇಳ್ತಾನಾ ಬರ್ತಾ ಇದ್ದೀನಿ ನಾನು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿರ್ತದೆ, ಅಲ್ಲಿ ಕಂಪ್ಲೀಷನ್ಗೆ ಮಹತ್ವ ಇರುವುದಿಲ್ಲ, ಕ್ರಿಯೆ ಮುಗಿದಿದೆಯೋ ಅನ್ನೋದಕ್ಕೆ ಮಹತ್ವ ಇರುವುದಿಲ್ಲ. ಒಂದು ಕ್ರಿಯೆ ನಡೀತಿತ್ತು, ನಡೀತಾ ಇತ್ತು, ಈಗ ನಡೆಯುವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವಿ ಆರ್ ಡೂಯಿಂಗ್ ಹೋಮ್ವರ್ಕ್, ಈಗ ಮಾಡ್ತಾ ಇದೀವಿ ಅಂತ ಅರ್ಥ. ವಿ ವರ್ ಡೂಯಿಂಗ್ ಹೋಮ್ವರ್ಕ್, ನಾವು ಮನೆಗೆಲಸವನ್ನು ಮಾಡುತ್ತಿದ್ದೆವು. ಯಾವಾಗ? ಹಿಂದೆ. ಟೈಮ್ ಹೇಳ್ಬೋದು, ಬಿಡಬಹುದು ನೀವು. ಹಿಂದೆ, ನಿನ್ನೆ. ವಿ ವೇರ್ ಡೂಯಿಂಗ್ ಹೋಮ್ವರ್ಕ್ ಯೆಸ್ಟರ್ಡೇ, ನಿನ್ನೆ ನಾವು ಮನೆಗೆಲಸ ಮಾಡುತ್ತಿದ್ದೆವು. ನಿನ್ನೆ ಆ ಕ್ರಿಯೆ ನಡೀತಿತ್ತು, ಮನೆಗೆಲಸ ಮಾಡುವ ಕ್ರಿಯೆ ನಡೀತಾ ಇತ್ತು ಅನ್ನುವುದನ್ನ ಹೇಳುವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾಕೆಂದ್ರೆ ಕ್ರಿಯೆ ನಿನ್ನೆ ಕಂಟಿನ್ಯೂ ಆಗ್ತಾ ಇರ್ತದೆ. ಈ ಟೈಟಲ್ ಮೇಲೇನೆ ಗೊತ್ತಾಗ್ಬೇಕು ನಿಮಗೆ, ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ನಡೀತಾ ಇರ್ತದೆ ನಿರಂತರವಾಗಿ, ಅದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ವಾಸ್ ವರ್, ಐ, ಹಿ, ಶಿ, ಇಟ್ ಇದ್ದಾಗ ವಾಸ್ ಬಳಸ್ತೀವಿ. ವಿ, ಯು, ದೇ ಇದ್ದಾಗ ವರ್ ಬಳಸ್ತೀವಿ. ಓಕೆ, ಲೈಕ್ ದಿಸ್. ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಅಂದ್ರೆ ಏನಾಯ್ತು, ಇದನ್ನ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಮೊದಲನೇ ಸಂದರ್ಭ ಯಾವ್ದಂತ ಹೇಳಿನಿ, ಒಂದು ಕ್ರಿಯೆ ಹಿಂದೆ ನಡೆಯುತ್ತಿತ್ತು ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಈ ಎರಡನೆಯ ಸಂದರ್ಭ, ಮತ್ತೆ ಈ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ತಿಳ್ಕೊಳ್ಬೇಕು. ನಾವು ಏನೇ ಒಂದು ಸೆಂಟೆನ್ಸ್ ಮಾತಾಡ್ಲಿ, ನನ್ನ ಕನ್ನಡದ ಸೆಂಟೆನ್ಸ್ ಏನ ಅರ್ಥ ಕೊಡ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅನ್ನ ಮಾಡ್ಬೇಕು. ಇಲ್ದೇ ಇದ್ರೆ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಈಗ ನೋಡ್ರಿ, ಮತ್ತೆ ಯಾವ ಸಂದರ್ಭದಲ್ಲಿ ಬಳಸ್ತಾ ಇದೀವಿ? ಯೂಸೇಜ್. ಯೂಸೇಜ್ ಅಂದ್ರೆ ಉಪಯೋಗಗಳು. ಇದರ ಉಪಯೋಗಗಳು ಎಲ್ಲೆಲ್ಲಿ ಉಪಯೋಗವನ್ನ ಮಾಡ್ತೀವಿ ಈ ಟೆನ್ಸ್ ಅನ್ನ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಬೇರೆ ಬೇರೆ ಸಂದರ್ಭದಲ್ಲಿನೂ ಬಳಸ್ತೀವಿ ಅಂದ್ರೆ ಹಿಂದೆ ಒಂದು ಕ್ರಿಯೆ ನಡೀತಿತ್ತು ಅನ್ನುವಂತ ಸಂದರ್ಭ ಮಾತ್ರವಲ್ಲದೇನೆ ಮತ್ತೆ ಬೇರೆ ಸಂದರ್ಭದಲ್ಲಿನೂ ಸಹಿತ ಈ ಟೆನ್ಸ್ ಅನ್ನ ಬಳಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಸಂದರ್ಭ ಯಾವುದು ಅಂತಂದ್ರೆ ಟು ಶೋ ಇರಿಟೇಷನ್ ಆರ್ ರಿಪೀಟೆಡ್ ಎನಾಯಿಂಗ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಪಾಸ್ಟ್ದಲ್ಲಿ, ಭೂತಕಾಲದಲ್ಲಿ, ನಿನ್ನೆ ಇರ್ಬೋದು, ಹೋದ ವರ್ಷ ಇರ್ಬೋದು, ಹೋದ ಲಾಸ್ಟ್ ಇಯರ್ ಇರ್ಬೋದು, ಲಾಸ್ಟ್ ಮಂತ್ ಇರ್ಬೋದು, ಲಾಸ್ಟ್ ವೀಕ್ ಇರ್ಬೋದು, ಎಸ್ಟರ್ಡೇ ಇರ್ಬೋದು, ಬೆಳಗ್ಗೆ ಇರ್ಬೋದು, ಲೈಕ್ ದಿಸ್. ಅಂದ್ರೆ ಸಾಯಂಕಾಲ ಇದ್ದಾಗ ಬೆಳಗ್ಗೆ ಇರ್ಬೋದು. ಈ ಅರ್ಥದಲ್ಲಿ ಒಂದು ಕ್ರಿಯೆಯನ್ನ ಹೇಳ್ತಿರ್ತೀವಿ ನಾವು. ಆ ಕ್ರಿಯೆ ಎನಾಯಿಂಗ್ ಆಗಿರ್ತದ, ನಮ್ ಹೇಳುವಾಗ ಇರಿಟೇಷನ್ ಆಗ್ತಿರ್ತದ, ಹೇಳುವಾಗ ಸಿಟ್ಟಿನಿಂದ ಹೇಳ್ತಿರ್ತೀವಿ. ಹಿಂಗ್ ಮಾಡ್ತಿದ್ದವ, ಹಿಂಗ ಆಗ್ತಿತ್ತದು ಅಂತ ಹೇಳುವಾಗ ಸಿಟ್ಟು, ಕೋಪ, ಇರಿಟೇಷನ್ ಇರ್ತದ ನಮಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿ ವಾಸ್ ಆಲ್ವೇಸ್ ಕಮಿಂಗ್ ಲೇಟ್. ಇದನ್ನ ಹೇಳ್ಬೇಕಾದ್ರೆ ಸಿಟ್ಟಿರ್ತದ. ಯಾವಾಗ್ಲೂ ಲೇಟ್ ಆಗಿ ಬರ್ತಿದ್ದನ್ರಿ ಅವಾಗ. ನೋಡ್ರಿ, ಯಾವಾಗ್ಲೂ ಲೇಟ್ ಆಗಿ, ತಡವಾಗಿ ಬರುತ್ತಿದ್ದನು, ಬರುತ್ತಿದ್ದಾನೆ, ಈಗ ಬರುತ್ತಿದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾವಾಗ್ಲೂ ಲೇಟ್ ಆಗಿ ಬರ್ತಿದ್ದನ್ರಿ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅವನು ಯಾವಾಗಲೂ ತಡವಾಗಿ ಬರುತ್ತಿದ್ದನು. ನೋಡ್ರಿ, ವಾಸ್, ಹಿ ಮುಂದೆ ವಾಸ್. ಓಕೆ, ಆಲ್ವೇಸ್. ಈ ಆಲ್ವೇಸ್ ಅನ್ನೋ ಪದವನ್ನ ಎಲ್ಲಿ ಬಳಸ್ಬೇಕಂದ್ರೆ ನೀವು ನೆನಪಿಟ್ಟುಕೊಡ್ರಿ. ಬಹಳಷ್ಟು ಸಲ ಬೇರೆ ಬೇರೆ ಟೆನ್ಸ್ ನಲ್ಲಿನೂ ಬಳಸ್ತಿರ್ತೀರಿ. ಆಲ್ವೇಸ್ ಅನ್ನೋ ಪದವನ್ನ ಹೆಲ್ಪಿಂಗ್ ವರ್ಬ್ ಮುಂದೆನೆ ಬಳಸ್ಬೇಕು. ವಾಸ್ ಇದೆ ಇಲ್ಲ, ಹೆಲ್ಪಿಂಗ್ ವರ್ಬ್. ಈಸ್ ಇತ್ತು, ಹೆಲ್ಪಿಂಗ್ ವರ್ಬ್. ಹ್ಯಾಸ್ ಇತ್ತು, ಹೆಲ್ಪಿಂಗ್ ವರ್ಬ್. ಹ್ಯಾಡ್ ಇತ್ತು, ಹೆಲ್ಪಿಂಗ್ ವರ್ಬ್. ಲೈಕ್ ದಿಸ್. ಹಿ ವಾಸ್ ಆಲ್ವೇಸ್ ಕಮಿಂಗ್ ಲೇಟ್. ಅವನು ಯಾವಾಗಲೂ ತಡವಾಗಿ ಬರುತ್ತಿದ್ದನು. ನಾವು ಆಡು ಭಾಷೆಯಲ್ಲಿ ಹೆಂಗ್ ಹೇಳ್ತೀವಿ, ನಮ್ಮ ಪ್ರದೇಶದ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಯಾವಾಗಲೂ ಲೇಟ್ ಆಗಿ ಬರ್ತಿದ್ದನ್ರಿ ಅವ ಅಂದ್ರ ಲೇಟ್ ಆಗಿ ಬರುತ್ತಿದ್ದನು, ಬರುವಂತ ಕ್ರಿಯೆನ ಮಾಡ್ತಿದ್ದ ಯಾವಾಗ್ಲೂ. ಇದನ್ನ ನಾವು ಪ್ರೀತಿಯಿಂದ ಹೇಳುವುದಿಲ್ಲ, ಕೋಪದಿಂದ ಹೇಳಿರ್ತೀವಿ ಅಂತ ಅರ್ಥ. ಇಂಥ ಸಂದರ್ಭವನ್ನು ಹೇಳುವಾಗ ಇದನ್ನ ಹೇಳ್ತೀವಿ. ಅದು ಹವ್ಯಾಸ ಮಾಡ್ಕೊಂಡ್ ಬಿಟ್ಟಿದ್ದವ. ಹವ್ಯಾಸ ಅಂತ ಹೇಳುವಂಗಿಲ್ಲ ನಾವಿಲ್ಲಿ. ಭೂತಕಾಲದಲ್ಲಿರುವ ಒಂದು ಹವ್ಯಾಸವನ್ನು ಸೂಚಿಸಲು ಇದನ್ನು ಬಳಸುತ್ತಾರೆ ಅಂತ ಹೇಳ್ಬೋದು, ಅಷ್ಟು ಸೂಕ್ತ ಆಗುದಿಲ್ಲ. ಇದನ್ನು ಈ ತರ ಹೇಳ್ಬೇಕು ನೀವು. ಟು ಶೋ ಇರಿಟೇಷನ್ ಆರ್ ರಿಪೀಟೆಡ್ ಎನಾಯಿಂಗ್ ಆಕ್ಷನ್ಸ್ ಇನ್ ದ ಪಾಸ್ಟ್. ರಿಪೀಟೆಡ್ ಎನಾಯಿಂಗ್ ಆಕ್ಷನ್ಸ್. ಎನಾಯಿಂಗ್ ಅಂದ್ರ
ಸಿಟ್ಟು ಬರಿಸುವಂತ ಕ್ರಿಯೆಗಳು, ಕೋಪ ತರಿಸುವಂತ ಕ್ರಿಯೆಗಳು. ಓಕೆ, ಸೊ ಟು ಶೋ ಇರಿಟೇಷನ್ ಆರ್ ರಿಪೀಟೆಡ್ ಅನಾಯಿಂಗ್ ಆಕ್ಷನ್ಸ್ ಇನ್ ದ ಪಾಸ್ಟ್, ಭೂತಕಾಲದಲ್ಲಿ ಒಂದು ಕ್ರಿಯೆಯನ್ನ ಮಾಡ್ತಿರ್ತಾರ, ಅದು ಎನಾಯಿಂಗ್ ಆಗಿರ್ತದ, ಕೋಪ ತರಿಸ್ತಿರ್ತದ, ಅಂತ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ನೀವು ಅದನ್ನು ನೆಗೆಟಿವ್ ನಾಗೂ ಹೇಳ್ಬೋದು. ಹಿ ವಾಸ್ ನಾಟ್ ಆಲ್ವೇಸ್ ಕಮಿಂಗ್ ಲೇಟ್. ವಾಸ್ ಹಿ ಆಲ್ವೇಸ್ ಕಮಿಂಗ್ ಲೇಟ್? ವಾಸಂಟ್ ಹಿ ಆಲ್ವೇಸ್ ಕಮಿಂಗ್ ಲೇಟ್? ನಾವು ಯಾವುದೇ ಟೆನ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ 4 ಟೈಪ್ ಸೆಂಟೆನ್ಸ್ ಅನ್ನ ಮಾತಾಡ್ತೀವಿ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇವೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ಬೇಕಾದ್ರೆ ಅದಕ್ಕೆ ಹಿಂದಿನ ವಿಡಿಯೋಸ್ ಗಳನ್ನ ನೀವು ನೋಡಿ ಈ ಪ್ರೆಸೆಂಟ್ ವಿಡಿಯೋಸ್ ಅನ್ನ ನೋಡ್ತಿರ್ಬೇಕಾಗತ್ತೆ. ಇಲ್ಲದೇ ಇದ್ರೆ ನಿಮ್ಮಲ್ಲಿ ಸಾಕಷ್ಟು ಸಂದೇಹಗಳು ಉದ್ಭವಿಸ್ತಾವ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಶಿ ವಾಸ್ ಆಲ್ವೇಸ್ ಕಂಪ್ಲೇನಿಂಗ್, ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ಲ್ರಿ, ಇನ್ನೊಬ್ಬರಿಗೆ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ಲ್ರಿ. ಓಕೆ, ಲೈಕ್ ದಿಸ್, ಶಿ ವಾಸ್ ಆಲ್ವೇಸ್ ಕಂಪ್ಲೇನಿಂಗ್. ನೋಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, V1 ing. ಓಕೆ, ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಲ್ಲ, ಅದು ಅಡ್ವರ್ಬ್. ಈಗಿನ ಮಟ್ಟಿಗೆ ಆಬ್ಜೆಕ್ಟ್ ಅಂತ ಇಟ್ಕೊಡ್ರಿ, ಎಕ್ಸ್ಟ್ರಾ ವರ್ಡ್ ಅಂತ ಇಟ್ಕೊಡ್ರಿ. ಆಬ್ಜೆಕ್ಟ್ ಅನ್ನೋದಕ್ಕಿಂತ ಎಕ್ಸ್ಟ್ರಾ ವರ್ಡ್. He was always complaining. She was always complaining. She was complaining always ಅಂತ ಹೇಳ್ಬಾರ್ದು. ಆಲ್ವೇಸ್ ಶಿ ವಾಸ್ ಕಂಪ್ಲೇನಿಂಗ್ ಅಂತ ಹೇಳ್ಬಾರ್ದು. ಈ ವಾಸ್ ಅನ್ನು ಮುಂದೆನೆ ಆಲ್ವೇಸ್ ಅಂತ ಯೂಸ್ ಮಾಡ್ಬೇಕು, ಅಂದ್ರೆ ಅದ ಸುಟೇಬಲ್ ಇಂಗ್ಲಿಷ್. ಓಕೆ, ಸೊ ಶಿ ವಾಸ್ ಆಲ್ವೇಸ್ ಕಂಪ್ಲೇನಿಂಗ್, ಯಾವಾಗ್ಲೂ ಕಂಪ್ಲೇಂಟ್ ಹೇಳ್ತಿಲ್ರಿ. ಲೈಕ್ ದಿಸ್, ಕಿರಣ್ ವಾಸ್ ಆಲ್ವೇಸ್ ಗ್ಯಾಮ್ಲಿಂಗ್. ಕಿರಣ್ ಯಾವಾಗ್ಲೂ ಜೂಜಾಡ್ತಿದ್ದ. ಓಕೆ, ಎನಾಯಿಂಗ್ ಆಕ್ಷನ್ಸ್ ಇವು. ಅವಾಗ ಕಿರಣ್ ಯಾವಾಗ್ಲೂ ಜೂಜಾಡ್ತಿದ್ದ ಅಂತ ಹೇಳುವಾಗ ನಮ್ಮ ಒಂದು ಧ್ವನಿ ಎನಾಯಿಂಗ್ ಆಗಿರ್ತದ, ಕೋಪದಿಂದ ಇರ್ತದ ಅಂತ ಅರ್ಥ. ಅಂತ ಆಕ್ಷನ್ಸ್ ಅನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಆ ಕ್ರಿಯೆ ಹಿಂದೆ ನಡೀತಿರ್ಬೇಕದ, ನಡೀತಿತ್ತು, ಇಂಥ ಕ್ರಿಯೆ ನಡೀತಿತ್ತು ಅಂತ ಹೇಳುವಾಗ ಅದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ನಡೀತಿತ್ತು, ಎಂಥದ್ದು? ಎನಾಯಿಂಗ್ ಆಕ್ಷನ್, ಅದು ರಿಪೀಟೆಡ್ಲಿ ಆಗ್ತಾ ಇತ್ತು. ಓಕೆ, ಸೊ ಕಿರಣ್ ವಾಸ್ ಆಲ್ವೇಸ್ ಗ್ಯಾಮ್ಲಿಂಗ್. ಗ್ಯಾಮ್ಲಿಂಗ್ ಅಂದ್ರೆ ಜೂಜಾಡುವುದು. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೋದು ನೋಡ್ರಿ. ಶಿ ವಾಸ್ ಆಲ್ವೇಸ್ ಕಂಪ್ಲೇನಿಂಗ್, ಶಿ ವಾಸ್ ನಾಟ್ ಆಲ್ವೇಸ್. ಈ ಆಲ್ವೇಸ್ ಅನ್ನೋದು ನೆಗೆಟಿವ್ ದಲ್ಲಿ ಅಷ್ಟು ಸೂಕ್ತವಾಗಲ್ಲ. ಶಿ ವಾಸ್ ನಾಟ್ ಕಂಪ್ಲೇನಿಂಗ್ ಅಂತ ಹಿಂಗೆ ಹೇಳ್ಬೋದು. ಶಿ ವಾಸ್ ನಾಟ್ ಆಲ್ವೇಸ್ ಕಂಪ್ಲೇನಿಂಗ್ ಅನ್ನೋದಕ್ಕೆ ಅಷ್ಟು ಸೂಕ್ತ ಆಗೋದಿಲ್ಲ. ಓಕೆ, ಶಿ ವಾಸ್ ನಾಟ್ ಕಂಪ್ಲೇನಿಂಗ್. ವಾಸ್ ಶಿ ಆಲ್ವೇಸ್ ಕಂಪ್ಲೇನಿಂಗ್? ವಾಸಂಟ್ ಶಿ ಆಲ್ವೇಸ್ ಕಂಪ್ಲೇನಿಂಗ್? ಲೈಕ್ ದಿಸ್, ಕಿರಣ್ ವಾಸ್ ನಾಟ್ ಆಲ್ವೇಸ್ ಕಂಪ್ಲೇನಿಂಗ್, ಅಷ್ಟು ಸೂಕ್ತ ಆಗುದಿಲ್ಲ. ಕಿರಣ್ ವಾಸ್ ನಾಟ್ ಗ್ಯಾಮ್ಲಿಂಗ್. ಸಾರಿ, ಕಿರಣ್ ವಾಸ್ ನಾಟ್ ಗ್ಯಾಮ್ಲಿಂಗ್. ವಾಸ್ ಕಿರಣ್ ಆಲ್ವೇಸ್ ಗ್ಯಾಮ್ಲಿಂಗ್? ವಾಸಂಟ್ ಕಿರಣ್ ಆಲ್ವೇಸ್ ಗ್ಯಾಮ್ಲಿಂಗ್? ನೆಗೆಟಿವ್ ಮಾಡುವ ಮುಂದ ಅಲ್ಲಿ ಆಲ್ವೇಸ್ ಅಷ್ಟು ಸರಿ ಆಗೋದಿಲ್ಲ, ಉಳಿದಿದ್ದು ಸೆಂಟೆನ್ಸ್ ಮಾಡುವಾಗ ಸರಿ ಆಗತ್ತ. ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ ಕರೆಕ್ಟ್ ಅಂತ ಅನ್ಸುತ್ತ. ಓಕೆ, ನೀವು ಅಫರ್ಮೇಟಿವ್ ಒಂದು ನೀವು ಚೆನ್ನಾಗಿ ನೆನ್ಪಿಡ್ರಿ, ನಿಮಗೆ ಮುಂದೆ ಹೋದಂಗೆಲ್ಲ ಗ್ರಾಜುವಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಓಕೆ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಕ್ರಿಯೆ ಯಾವಾಗ ಬಳಸ್ತೀವಿ ಅಂತಂದ್ರೆ ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ, ಒಂದು ಕ್ರಿಯೆ ಹಿಂದೆ ನಡೀತಿತ್ತು, ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೀತಿತ್ತು ಅಂತ ಹೇಳುವಾಗ, ಇನ್ನೊಂದು ಭೂತಕಾಲದ ಕ್ರಿಯೆ ಇರಿಟೇಟೆಡ್ ಆಗಿತ್ತು ಅಥವಾ ಎನಾಯಿಂಗ್ ಆಗ್ತಿತ್ತು ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ ನಾವು. ಓಕೆ, ಇನ್ನೂ ಹಲವಾರು ಉಪಯೋಗಗಳು ಈ ಟೆನ್ಸಿನ ಅದಾವ. ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅವನು. ಇವನು ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನಾವು ಇಂಗ್ಲಿಷ್ ನಮಗೆ ಮಾತಾಡಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನನ್ನ ಕನ್ನಡದ ವಾಕ್ಯ ಯಾವ ಸಂದರ್ಭದಲ್ಲಿದೆ, ಯಾವ ಸಂದರ್ಭವನ್ನ ಹೇಳ್ತಾ ಇದ್ದೀನಿ ನಾನು ಈಗ ಮಾಡುವ ಕ್ರಿಯೆಯನ್ನ ಹೇಳ್ತಾ ಇದ್ದೇನೋ, ಅಥವಾ ಕ್ರಿಯೆ ಮುಗಿದಿದ್ದನ್ನ ಮಾತಾಡ್ತಾ ಇದ್ದೀನೋ, ಅಥವಾ ಕ್ರಿಯೆ ಹಿಂದೆ ನಡೀತಿತ್ತು ಅಂತ ಹೇಳ್ತಾ ಇದ್ದೀನೋ, ಕ್ರಿಯೆ ಹಿಂದೆ ಮುಗಿದಿತ್ತು ಅಂತ ಹೇಳ್ತಾ ಇದ್ದೀನೋ, ಇದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗ್ಬೇಕು. ಅಲ್ಲಿವರೆಗೂ ಇಂಗ್ಲಿಷ್ ಮಾತಾಡಕ್ ಬರೋದಿಲ್ಲ. ಓಕೆ, ಸೊ ನಾನು ಎಲ್ಲಾ ವಿಡಿಯೋಸ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಅದಕ್ಕಾಗಿ ನೀವು ಮೊದಲಿನ 8 ಇಂಟ್ರೊಡಕ್ಷನ್ಸ್ ವಿಡಿಯೋಗಳನ್ನ ನೋಡ್ಲೇಬೇಕು. ಅದನ್ನ ನೋಡಿದ್ರಂದ್ರೆ ಇಲ್ಲಿ ಹೇಳುವಂತವು ಎಲ್ಲ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಿರ್ತಾವ. ಅದು ನನ್ನ ಉದ್ದೇಶ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತಿರ್ತಾವ. ಇದೇ ಇದ್ರೆ ಸಾಕಷ್ಟು ಕನ್ಫ್ಯೂಷನ್, ಸಾಕಷ್ಟು ಡೌಟ್ಸ್ ಗಳು ನಿಮ್ಮಲ್ಲಿ ಉಳಿತಾವ.
ಓಕೆ, ಮೊದಲಿಂದ ನೀವು ಬಿಗಿನಿಂಗ್ ಇಂದ ನೋಡದೆ ಇರದೇ ಇದ್ರೆ ಓಕೆ ನೋಡ್ಲೇಬೇಕಾಗತ್ತ. ಸೊ ಇಲ್ಲದೇ ಇದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗ್ತಾ. ಓಕೆ, ನಮ್ಮ ಈ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.